ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇಲ್ಲೇ ಬಂದು 2 ಸಾರಿ ವ್ಯಾಪಾರ ಮಾಡಿ ಹೋದ್ರಿ, ಮತ್ತು ಪ್ಯಾಕ್ ಮಾಡಿಟ್ವಿ. ಈಗ ಸ್ವಲ್ಪ ನಾಷ್ಟ ರೆಡಿ ಮಾಡೋಣ ರೀ. ಏನರ ಮಾಡ್ಕೊಂಡು ತಿಂದು ಆಮೇಲೆ ಮತ್ತೆ ಮುಂದಿನ ಕೆಲಸ ಮಾಡೋಣ. ನಾವು ಅದು ಪಡ್ಡಿಂದ ಇದನ್ನ ಇಟ್ಟಿತ್ತು ಹಿಟ್ಟು ನಿನ್ನೆ ಒಂದಿಷ್ಟು, ಅದು ಮತ್ತೆ ಗಪ್ಪ ನೆನಪ ಆದ್ರೆ ಈಗ ಒಂದು ಡಬ್ರಿ ಹಾಲು ಅನ್ನ ಒಗ್ಗರಣೆ ಹಾಕಿಟ್ಟು ಹಂಗೆ ಬಿಸಿಯಾರು ಮಾಡಿದ್ದು ಸಾರನ್ನ ಹಾಕೊಂಡು ಹಾಕ್ಬಿಡ್ತದೆ. ನೋಡೋ ತುಸ ಐತೆ, ಎಲ್ಲರಿಗೂ ನಾಷ್ಟ ಹಾಕೈತಿ. ಈಗ ಅದು ಸ್ವಲ್ಪ ಮಾಡ್ಯಾನ, ಅದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೊಂಬಿಡು. ಕೊತ್ತಂಬರಿ ಇದೆಲ್ಲ ಐತಿ, ಒಂದು ಉಳ್ಳಾಗಡ್ಡಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಅದ್ರಾಗ ಸ್ವಲ್ಪ ಚಟ್ನಿ ರೆಡಿ ಮಾಡ್ತೀನಿ ನಾನು. ಹಂಗೆ ಮಾಡೋಣ ಅಂದ್ರೆ ರುಚಿ ಹಾಕವು. ರುಚಿ ಹಾಕವು ಬಿಡು. ಅದನ್ನ ಹಾಕಿ ಕೈ ಆಡ್ತೀವಿ, ಅದನ್ನೆಲ್ಲ ಹಾಕಿದ್ಮೇಲೆ ಕೈ ಆಡೋಣ ತಿಂತಿ. ಒಂದೆರಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬೇಕು ನೋಡು. ಫ್ರಿಜ್ನೊಳಗೆ ಇಟ್ಟು ಮಾಡಾಕತ್ತಿ ಪಡ್ಡು. ನಿನ್ನೆ ಒಂದಿಷ್ಟು ಇಟ್ಟು ಉಳ್ತಂತಂದು ಎಳವಲ್ವ ಅವು ಹತ್ತು ಕೇಳಕತ್ ಬಿಡೋರಿಪ್ಪ. ಹಂಗೆ ಆಕತ್ತ ಅದಕ್ಕೆ ಬ್ಯಾಡ ತೆಗಿವತ್ತಂತಂದು ತೆಗೆದುಬಿಟ್ಟಾರೆ. ನಾನು ಅಮ್ಮಾರು ಮಾಡಿಕೊಟ್ಟಿವ್ರಿ. ಅದ್ರಾಗ ನಾವು 3 ತೊಗೊಂಡು ತಿನ್ನಕತ್ತೀನಿ ರೀ. ದೋಸೆ ಮಾಡಕತ್ಲಿ ಮತ್ತಕ್ಕೆ ದೋಸೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದು ಮಾಡುವ ಹತ್ಕೊಂತವೆ ನೋಡು. ಸುಮ್ಮನೆ ಹಿಟ್ಟು ಕೆಟ್ಟೋಕೈತೇನ ಸಂಕಟಕ್ಕೆ ನಾವು ಇದು ಮಾಡಕತ್ರ ಅವು ಏನು ಹೇಳವಲ್ಲವ್ರಿಪ್ಪ. ಹುಡುಗರು ಅಂದ್ರೆ ನಂಗೆ ಸ್ವಲ್ಪ ಹಾಕ್ಬೇಕಿಲ್ಲ ಅಕ್ಕಿ ಅಂತಂದು. ಇಲ್ಲಿ ಮಮ್ಮಿ ಚಪಾತಿ ಮಾಡತ್ತಾರ್ರಿ. ಚಪಾತಿ ಮಾಡಕತ್ತಿ. ನಾಷ್ಟ ಆಯ್ತು ನಮ್ದು 12 1 ಗಂಟೆಗೆ ನಾಷ್ಟ. ಸೀರೆ ಮತ್ತಿದು ಎಷ್ಟು ಅವ್ರಿಗೆ ರೇಟ್ ಎಷ್ಟು ಅಂತ ಬಿಟ್ಟಿರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ರಿಪ್ಲೈ ಕೊಡೋ ಪಟ ಅಂತೇಳಂದು ನಾವು ಒಂದು ಸ್ವಲ್ಪ ಇದಕ್ಕೆ ಮುತ್ತಿಟ್ಕೊಬ್ರಕ್ಕ. ಬಡ್ಡಿ ಬಂದೈತಿ ಅನ್ನೋದನ್ನ ದಾರಿಪ. ಹೋಗ್ಬರೋಕೆ ನೋಡಿ. ನಾನು ಸ್ವಲ್ಪ ಹೋಗಿ ಬರ್ತೀನಿ. ಹೋಗಿ ಬಂದ್ಮೇಲೆ ಮತ್ತೆ ಸೀಜನ್ ವ್ಯಾಪಾರ ಮಾಡೋಣಂತೆ. ಇಲ್ಲಾಂದ್ರೆ ಒಂದಿನ ಬಿಟ್ಟು ಮತ್ತೆಲ್ಲ ಬಡ್ಡಿ ಹಾಕತ್ಬಿಡ್ತಾರೆ. ಮತ್ತೊಂದಿಷ್ಟು ಜಾಸ್ತಿ ಹಂಗೆ ಆಕೈತೆ ಅದು. ಹೌದು. ಹೋಗಿ ಬರೋಬೇಕಲ್ಲಿ. ನಮ್ಮವು ಚಪಾತಿ ಬೇಸಾಕತ್ರಿಪ್ಪ. ಎದ್ದು ತಂಬಲ್ಲ ಮಕ್ಕಣ್ಣೆ ಅಂದ್ರೆ ನನಗೆ ಮತ್ತೆ ಆರಾಮಿಲ್ಲ. ಬೇಸ್ನೆ ಅಂದ್ರೆ ಬಿಡುವಲ್ಲ ನನಗೆ. ಏನು ಸಿಟ್ಟಿಲ್ ಹೋದ್ಲ ಏನು ಹಂಗೆ ಹೋದ್ಲ ಸುಮ್ಮನೆ. ಮತ್ತೆ ಕೆಲಸ ಮಾಡಲ್ಲ ಅಂತ ನಾ ಏನು ಹೇಳಿಲ್ಲ ಆಕಿ ಕೆಲಸ ಮಾಡಂಗಿಲ್ಲ ಅಂತ ಹೇಳಿನ ಅರ್ಷಿ. ನಾನು ಅರ್ಷಿ ಹೇಳಿನ ನಾನು. ಮತ್ತು ಬಾ ನಾನು ಬೇಸ್ನೆ ಅಂತಂದ್ರೆ ಯಾಕೆ ಬರುವಲ್ಲಿ? ಅಯ್ಯೋ ಮುಗಿದ ಮೇಲೆ ಕೇಳಾಕತ್ತೀನಿ ಅಂತೀರಿ. ನಾನು ಸುಮ್ಮನೆ ಲಟ್ಟಿಸ್ಕೊಂತ ಕೂತ್ಕೊಂಡಿನಿ ರೀಪ್ಪ. ನಾ ಎಲ್ಲ ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತಂದು ಮಕ್ಕಳಿಗೆ ಸುಮ್ಮನೆ ಕುಂದ್ರಬೇಕಿಲ್ಲ. ಏ ಕರ್ದನ್ ಲೇಕ ಅಂತಂದು ಹೋಗ್ಯಾಡ್ರಿ. ಆತ ಗಂಜಿನೂ ಮಾಡಿದಿರಿಪ್ಪ. ಗಂಜಿ ಮಾಡಿಟ್ಟೀನಿ ರೀ. ಸಾರು ಒಗ್ಗರಣೆ ಕೊಡ್ಬೇಕು. ಸಾರನ್ನೆಷ್ಟು ಒಗ್ಗರಣೆ ಕೊಡೋಣ. ನಿನ್ನೆ ಸಾರು ಐತಿ, ಆದರೂ ಒಂದು ಬಿಸಿ ಸಾರು ಮಾಡಿದಿರಿ. ಬಿಸಿ ಸಾರು ಬಿಸಿ ನೈರಾದ್ರೆ ನಮ್ಮ ಒಳಗೆ ನಮ್ಮ ಬಾವರು ಉಣ್ಣಾಗಿದ್ರು ಅವ್ರು. ಹಾಗಾಗಿ ಅವ್ರಿಗೆ ಬಿಸಿ ಮಾಡಬೇಕು ನಾವು. ಮತ್ತು ನಮ್ಮ ಅಮ್ಮಗೆ ರೊಟ್ಟಿ ಅಲ್ಲಿ ಬರೋಂಗಿಲ್ಲಲ್ರಿ ನೀವು ಹಂಗೆ. ಅವ್ರು ಒಂದು ಬಿಸಿ ಸಾರು ನಮ್ಗೆ ಅನ್ನ ಒಗ್ಗರಣೆ ಹಾಕಿ ಎಷ್ಟು ಹಾಕೋದು ಅನ್ನ ಐತದ. ಮತ್ತೀಗ ಅವು ಪಡ್ಡು ದೋಸೆ ಅಂತ ಅವನ್ನ ತಿಂದ್ಬಿಟ್ವಿ. ಹೊರಗಡೆ ಆಗ್ತದೆ ನಮ್ಗೆ. ಈಗ ಅಡುಗೆ ಮಾಡಿದ್ರೆ ಈಗ ಇದು ರಾತ್ರಿಗೆ ಹಾಕೈತಿ, ಬೆಳಗ್ಗಿನ ಹಾಕೈತಿ ಏನ್ರಿ ಈಗ ಇದು. ಒಂದೆರಡು ತತ್ತಿನ ಕುಸಾಕಿ ಹಾಕಾಕ್ತೀನಿ ರೀ. ಕೆಮ್ಮಕತ್ತವ ಅಂತ ತಿನ್ನೋಬೇಕಂತಂದು ಹುಡುಗರು. ತತ್ತಿ ಕೊಡ್ಬಾರ್ದಂತ ಹೌದನ ಕಮೆಂಟ್ ಮಾಡ್ಯಾರ. ತತ್ತಿ ಕೊಡ್ಬಾರ್ದು ಅಂತಂದು ಈಗ ಕಮೆಂಟ್ ಹಾಕಿರಂತಂದು ತತ್ತಿ ಕೊಡ್ಬಾರ್ದು ಅಂತಂದು ನಾನು ಮತ್ತೆ ಕುಸಾಕತ್ತೀನಿ ಈಗ. ತತ್ತಿ ಅವು ಕೆಮ್ಮಕತ್ತಾರಲ್ರಿ, ಹಂಗಾಗಿ ಸ್ವಲ್ಪ ಕೆಮ್ಮು ಇದು ಹಾಕೈತೇನ ಅಂತ ಹಾಕಿ ಕೊಟ್ಟು ಕುದಿಯಕ್ಕೆ ಹಾಕೀನಿ ರೀಪ. ಮತ್ತು ಅಲ್ಲಿ ದವಾಖಾನೆಗೆ ಅದೆಲ್ಲ ನಮ್ಮ ಸತ್ಯ ಕರ್ಕೊಂಡು ನಾನು ಇದ್ನಲ್ಲ ರೀ. ಇದ್ರೊಳಗೆ ಕೆಂಪು ಎಲ್ಲ ನೋಡ್ರಿ ಎಲ್ಲ ಹಾಕಿದ್ದು ತರಕಾರಿ ರೀ, ಎಲ್ಲ ಹಾಕಿದ್ದು. ಇನ್ನು ಸಾಂಬಾರು ಅದೆಲ್ಲ ರೀ. ಕುಂಬಳಕಾಯಿ ಕೊಡ್ಬಾರ್ದು ಅಂತಾರೆ ಆರಾಮಿಲ್ದಾಗ. ಕುಂಬಳಕಾಯಿ ಪಲ್ಯ ಅದೆಲ್ಲ ಮಾಡ್ತಾರೆ ನೋಡ್ರಿ ಎಲ್ಲ ಥರದ್ದು. ಸಾರು ಒಗ್ಗರಣೆ ಕೊಟ್ಟು ತಕ್ಷಣ ಮುಚ್ಬೇಕಂತ. ಅದು ವಾಸನೆ ಕೊಡುವ ನಮ್ಮ ಜೇರನ್ ಟಿಪ್ಸ್ ರೀ ಇದು. ಆಮೇಲೆ ಒಟ್ಟು ಸಾರು ಹಾಕ್ಬಿಡ್ತೀನಿ. ನಾನು ಹಂಗೆ ಮಾಡಿದ್ದೀರಿ. ನಾನು ಹೇಳ್ಕೊಟ್ಟ ಮೇಲೆ ಅವ್ರು ಕಲ್ತಾರ, ನನಗೆ ಹೇಳ್ತಾಳ್ರಿ ಮತ್ತೆ. ಈಗ ಸಾರು ಕೊಟ್ಟಂದ್ರೆ ಮುಗಿದ್ರಿ. ಸಾರು ರೆಡಿ ಆಗ್ತದೆ. ಸಾರು ನಮ್ಮ ಕಡೆ ಸಾರು ಅಂತೀವಿ ನಾವು. ಸಾರು ಪಲ್ಯ ರೊಟ್ಟಿ ಚಪಾತಿ ಸಾಂಬಾರು ಅಂತಾರೆ ನನ್ನ ಕಡೆ. ಅದಕ್ಕೆ ಸಾಂಬಾರು ಮತ್ತು ಪಲ್ಯನ ಅನ್ಬೋದಲ್ರಿ. ಮತ್ತೇನಂತಾರೆ ಪಲ್ಯಕಾಯಿ? ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯಕ್ಕೆಲ್ಲ ಏನೇನು ಅಂತೀರಿ 3 ಕಡೆ ನಾವು ಕಮೆಂಟ್ ಮಾಡಿ ಹೇಳ್ರಿ. ಹಾಂ
ಎಣಗಾಯಿ ಮುಳುಗಾಯ ಎಣಗಾಯಿನ ಬಂದ ಮುಳುಗಾಯಿನ ಬಂದ ನಮ್ಮ ಕಡೆ ಮುಳುಗಾಯ ನಮ್ಮ ಊರ ಕಡೆ ಮುಳುಗಾಯ ಅಂತಾರೆ ಬದ್ನಿಕಾಯಿ ಅನ್ನಂಗಿಲ್ಲ ನಮ್ಮ ತವ್ರ ಕಡೆ ಮುಳುಗಾಯ ಅಂತಾರೆ ಮುಳ್ಳುಗಾಯಿಗೆ ಮುಳುಗಾಯ ಅಂದ್ಬಿಡ್ತಾರೆ ಅವು ಮುಳ್ಳು ಇರ್ತಾವಲ್ಲ ರೀಪ ನಮ್ಮ ಹೊಳಿ ಸೈಡ್ ಬದ್ನಿಕಾಯಿ ಭಾಳ ಚಲೋ ರೀಪ ಮುಳ್ಳಿನೂ ರೀ ಮಸ್ತ್ ಇರ್ತಾವೆ ರೀ ಬದ್ನಿಕಾಯಿ ಹಂಗೆ ಕೊಬ್ಬರಿ ತಿಂದಂಗೆ ನೋಡ್ರಿ ಅವು ಸ್ವಲ್ಪ ಗಿಂಗಿರಂಗಿಲ್ಲ ರೀ ಏನೇನು ಇರಂಗಿಲ್ಲ ರೀ ಅಷ್ಟು ಚಲೋ ಬದ್ನಿಕಾಯಿ ನೋಡ್ರಿ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ ಸ್ವಲ್ಪ ಮಂದ ಮನೇಲಿ ಸಾರು ಅದನ್ನ ನಾನು ತತ್ತಿನ ಕೊದ್ವಿ ನಾವು ಅಷ್ಟು ಸಾಮಾನು ಮ್ಯಾಗ ಎತ್ತಿ ಹಿಡ್ಕೊಳರಿಪ್ಪ ಅಷ್ಟು ಇವನು ಎಲ್ಲ ತುಂಬಿಡೈತೆ ನಮ್ದು ಅಡುಗೆ ಮನೆ ನೋಡಂಗಿಲ್ಲ ಈಗ ಟೈಮ್ ನೋಡ್ರಿಪ್ಪ ಅಲ್ಲಿ 2:30 ಆಯ್ತು ನಾವು ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಅಮ್ಮ ಊಟ ಮಾಡ್ತೀರ ಅಮ್ಮ ನೀವು ಒಲ್ರಿ ಹಂಗಾರೆ ನಾವು ಸೀರೆ ವ್ಯಾಪಾರ ಮಾಡ್ತೇವೆ ಮತ್ತೆ ರೀ ಕೂತ್ಕೊಂಡ್ರಿ ಹಾಂ ಸೀರೆ ಹಾಕ್ಯಂಡು ನಾವು ಮೆಸೇಜ್ ನೋಡಕತ್ವಿ ಅಂದ್ರೆ ಅವ್ರಿಗೆಲ್ಲ ಫೋಟೋ ಬಿಡೋದು ವಿಡಿಯೋ ಮಾಡಿ ತೋರಿಸಿದ್ರಿ ಅವನ್ನ ಅದ ಕೆಲಸ ಆಗ್ಬಿಡತ್ರಿ ಈಗ ಅಡುಗೆ ಮಾಡೋದೆಲ್ಲ ಮುಗೀತ್ರಿ ಈಗ ನಮ್ಮ ಮುನ್ನ ಬಂದ್ರಿ ಊಟ ಮಾಡಂತೆ ಊಟ ಕೊಟ್ಟಿವ್ರಿ ಅವಂಗು ಉಣ್ಣಾಕಂತಾನ್ರಿ ಸುಲ್ತಾನ ಮಮ್ಮಿಯರು ಮನೆಯಾಗಿದ್ರನ ಇಲ್ಲ ಅಮ್ಮಗೆ ಊಟಕ್ಕೆ ಕೊಟ್ಟಿವ್ರಿ ಊಟಕ್ಕೆ ಕೊಟ್ಟು ಸ್ವಲ್ಪ ಒಗ್ಗರಣೆನ ಮಾಡಿದ್ಲಲ್ರಿ ಪಾರಿಪ್ಪ ಅದನ್ನ ಬಿಸಿ ಇಟ್ಟಿರಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚಲೋ ಆಗ್ತೈತ್ರಿ ಅದು ಇಲ್ಲ ತೊಂದ್ರೆ ಇಲ್ಲ ನಾನು ಗುಳಿಗೆ ತೊಗೋಬೇಕು ಅದಕ್ಕೆ ಬಿಸಿ ಇಡುವ ಅಂತೇಳಿ ಬಿಸಿ ಇಟ್ಟಾಡ್ರಿ ಮ್ಯಾಲೆ ಮಕ್ಕೊಂಡ್ರಿ ಮತ್ತು ಅದನ್ನ ತೆಗಿಬಿಡ್ಕೊತಾಳ್ರಿ ಈಕೆ ಚೆಲ್ಲ ಕೆಟ್ಬಿಡುವ ಅದನ್ನ ಅಂತಂದ್ರೆ ರೀ ಮ್ಯಾಗಿಂದ ಮತ್ತೆ ಬಂದು ಕ್ಯಾ ಮಕ್ಕೊಂಡು ಅದಕ್ಕೆ ಉಂಡು ಏನರ ಮಧ್ಯಾಹ್ನ ಸ್ವಲ್ಪ ಉಂಡು ಅಂತಂದು ಹೇಳ್ರಿ ಅವಲ್ಲಿ ನಾಕತ್ತ ಅದಕ್ಕೆ ಇದು ಏನು ರೀ ಅದು ಎಗ್ ದೋಸೆ ಮಾಡ್ಕೊಡ್ತೀನಿ ಅನ್ನಕತ್ತೀನಿ ರೀ ನನಗೆ ಇದು ದೋಸೆ ಇಟ್ಟು ಬೆಳಿಗ್ಗೆ ಪಡ್ ಮಾಡಕ್ಕೆ ಇಟ್ಟಿದ್ದಾರೆ ಇದು ಎಲ್ಲ ಹಾಕೈತ್ರಿ ಇದ್ರೊಳಗೆ ರೀ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಅರ್ದದ್ರಿ ಇದು ಇದನ್ನು ಹಾಕಿ ಅದ್ರ ಮೇಲೆ ಒಂದು ತತ್ತಿ ಒಡೆದು ಹಾಕಿ ಸ್ವಲ್ಪ ಖಾರ ಉಪ್ಪು ಕುದಿಸಿದ್ರೆ ಟೇಸ್ಟ್ ಆಗುತ್ತೆ ಅಂತ ತಿನ್ನಕ್ಕೆ ಯಾಕಂದ್ರೆ ಬಾಯಿ ಏನು ರುಚಿ ಬರೋಂಗಿಲ್ಲ ರೀ ಈಗ ಆರಾಮಿಲ್ದಾಗ ಅದಕ್ಕೆ ಇದು ಮಾಡ್ಕೊಳ್ತೀನಿ ಎದ್ದು ಕುಂದ್ರ ಅಂತ ಹೇಳ್ಕತ್ತೀನಿ ಒಳ್ಳೆ ನಾಕತ್ತಾಳ್ರಿ ಹಂಗೆ ಒಲ್ಲೆ ನಾಕಿ ಬಿಟ್ಟರೆ ಮತ್ತು ಹಂಗೆ ಬಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅವ್ರು ಏನು ತಿನ್ಲಾರ್ದಂಗೆ ರೀ ತತ್ತಿ ಹಾಕೋದು ಬೇಡ ಅಂತ ರೀ ಅದಕ್ಕೆ ಒಲ್ಲೆ ನಾಕತ್ತಾಳ್ರಿ ತಿನ್ನಾಕ ಒಲ್ಲೆ ನಾಕತ್ತಾಳ್ರಿ ನಾನೇನು ಆಗಲಿಲ್ಲ ಹಂಗೆ ಸುಮ್ಮನೆ ಮಾಡಕತ್ತೀನಿ ರೀ ಅಮ್ಮಿ ಹರ್ಷಿಯ ಖಡಕ್ ಮಾಡಿ ನೋಡು ಖಡಕ್ ಅಂತ ಹೇಳ್ತೀರಿ ನೀವು ಹಂಗೆ ಮಾಡಿ ನೋಡಿ ಹೇಳು ನಿಂಗೆ ಚಟ್ನಿ ಒಳಗೆ ಬೇಕಂದ್ರೆ ತಿನ್ಲತ್ತಂದ್ರೆ ಹಂಗೆ ತಿನ್ನ ಹಾಂ ಅಲ್ಲಿ ಅರಿಪ್ಪನ ಸಾರಿ ಅಷ್ಟು ಇದು ಮಾಡಿಟ್ಟಾಡ್ರಿ ಒಂದು ಶಾರ್ಟ್ ಡೇ ಮಾಡ್ಬೇಕು ನಾವೀಗ ಸಾರಿದ ಅದಕ್ಕೆ ಹಾಕಿ ಒಂದು ಸ್ವಲ್ಪ ವಿಚಾರಿಸ್ಕೊಂಬರ್ತೀನಿ ತಡಿವ ಅಂತ ಹೇಳಿದೆ ರೀ ಬಟ್ರ್ ದೋಸೆ ರೀ ಬಟ್ರ್ ಹಾಕತ್ತಾಕಿ ಸಾಕಷ್ಟ ನೀ ಹಾಕ್ಕೊಂಡೇನ ಸಾಕ್ಬಿಡು ಸಾಕು ಚಲೋ ಬಿಡು ಬಟ್ರ್ ದೋಸೆ ಅಂತ್ರಿ ಬೆಣ್ಣೆ ದೋಸೆ ಈಗ ನಾನು ಇವೆಲ್ಲ ಸಾಮಾನು ಅಷ್ಟು ಹೊರಗೆ ಹಾಕಕತ್ತೀನಿ ರೀ ಈಗ ಅಷ್ಟು ಹೊರಗಿಟ್ಟು ಗ್ಯಾಸ್ ಕಟ್ಟೋದೆಲ್ಲ ತೊಳ್ಕೊಂಡು ಬಾಂಡೆ ತಿಕ್ಕಕ್ಕೆ ಹೋಗ್ಬೇಕಂತಂದ್ರೆ ಈಗ ಇದು ಮೊದಲು ಹಿಟ್ಟಿಂದ ಡಬ್ರಿ ಖಾಲಿ ಮಾಡ್ತೀನಿ ರೀ ತಿನ್ನಕತ್ಲಿ ಪರಿಶಿ ಅಂತ ತಿನ್ನಕತ್ಲ ಹಾಕಿ ಬಟ್ರವಲ್ಲ ಅಂತ ಹಾಕಿ ಬಟ್ರ್ ತೊಗೊಂಡು ಹೋದ್ರಿ ಬಟ್ರ್ ಹಾಕ್ಯಂಡದ್ರ ಮೇಲೆ ಸುಡು ದೋಸೆ ಮೇಲೆ 6:30 ಆಯ್ತು ಅದು ಸಾರಿದು ಒಂದು ವಿಡಿಯೋ ಮಾಡಿದ್ವಿ ರೀ ವಿಡಿಯೋ ಮಾಡಿ ಬಾಂಡೆ ತೊಗೊಂಬಂದು ಅಷ್ಟು ನಾನು ಈಗ ಅದೊಂದಿಟ್ಟು ಕಸ ಹೊಡೆದು ಗ್ಯಾಸ್ ಕಟ್ಟ ತೊಳಿವ ಅಂತಂದ್ರೆ ನಾನೇ ತಿಕ್ಕೊಂಬರ್ತೀನಿ ಅಂತ ಅದು ಕಸ ಹೊಡಿಯೋ ಸ್ವಚ್ಛ ಕಸ ಹೊಡೆದು ಗ್ಯಾಸ್ ಕಟ್ಟ ತೊಳೆದ್ಬಿಡು ನೀನು ಹಾಂ ಗ್ಯಾಸ್ ಕಟ್ಟ ನೋಡಲ್ಲ ಗ್ಯಾಸ್ ಕಟ್ಟ ಹೆಂಗೈತದ ಅಲ್ಲೇ ಎಲ್ಲ ಇಟ್ಟುಬಿಡ್ತಿರೋ ನಾನು ಮಾಡಿ ನಾನು ಸಾರಿ ನೋಡ್ರಿ ಇನ್ನು ಎಷ್ಟದ ಇದು ಎಷ್ಟು ಚಂದ ಐತೆ ನೋಡ್ರಿ ಇದು ಬ್ಲ್ಯಾಕ್ ಅಲ್ರಿ ಇದು ಇದು ಗ್ರೀನ್ ಐತ್ರಿ ಅದು ಕಪ್ ಗ್ರೀನ್ ಅಂತಾರಲ್ಲ ಅಂತದೇನ್ರಿಪ್ಪ ಅದು ಇಲ್ಲಿ ನೋಡಿ ನಾನು ಅನ್ನಕ್ಕೆ ಇಟ್ಟು ಒಂದು ಕಡೆ ನೀರು ಕಾಯ್ಕಿಟ್ಟೇನಿ ರೀ ಈಗ ಅರ್ಶಿಯಾಗ ವೀಕ್ಸ್ ಹಾಕೊಂಡು ಇದನ್ನು ತೊಗೊಂತ ಅಂತ್ರಿ ವಾಸನೆ ತೊಗೊಂತ ಅಂತ್ರಿಕಿ ಹಾಗಾಗಿ ನೀರ್ತೀನಿ ಹಾಂ ಅದು ಗಂಟ್ಲಾಗ ಗೊರಗೊರನಾಕತ್ತವ್ರಿ ನೆಗಡಿಯಾಗಿ ಅದಕ್ಕೆ ನೀರು ಕಾಯಿಸ್ಕೊಟ್ಟೀನಿ ಸ್ವಲ್ಪ ಗಂಟ್ಲಕ್ಕೆ ಅದೆಲ್ಲ ಚಲೋ ವೀಕ್ಸ್ ಹಚ್ಚೀನಿ ನೀರಾಗ ವೀಕ್ಸ್ ಹಾಕೀನಿ ಒಯ್ ವಾಸನೆ ತೊಗೋಬೇಕು ನೀನು ನೀ ಮ್ಯಾಗ ಇದು ಕೆಳಗೆ ನೀ ಮ್ಯಾಲೆ ಅಂದ್ರೆ ಬರ್ಬೇಕು ತಗೋ ವಾಸನೆ ತೊಗೊಂಡು ಪಟ್ ಪಟ್ ಬಗ್ಗಂದು ನೀರು ಆಗ್ಬೇಕು ನೋಡಿ ಹಂಗೆ ಆಗ್ಬೇಕು ಅಂದ್ರೆ ಅದು ಇದು ಕಫ ಎಲ್ಲ ಕರದೈತಿ ನಿನ್ನೆ ಹಿರಿಕಾಯಿ ತೊಗೊಂಡಿದ್ನಲ್ರಿಪ್ಪ ಇದು ಹಿರಿಕಾಯಿ ಅಲ್ರಿ ಹಗಲ್ಕಾಯಿ ಕರಿತ್ನಲ್ಲ ರೀಪ್ಪ ಅದಕ್ಕೆ ಬೇಡ ಅಂತ ಹೇಳಿದ್ರಿ ಆಕಿಗೆ ಎಣ್ಣೆದು ಬೇಡವಾ ಸುಮ್ಕಂದ್ರೆ ನೀನು ಪಲ್ಯ ಮಾಡ್ತೀನಿ ಪಲ್ಯ ತಿನ್ಬೇಕು ಅವನ್ನ ಅಂತಂದು ಹೇಳಿದ್ರಲ್ಲ ಅಂದ್ರೆ ಹೋಗ್ಲಿ ಬಿಡು ಹಂಗಾರೆ ಏನಾರ ಮಾಡುವ ಅಂದ್ಲ ಅದಕ್ಕೆ ಒಂದೇ ಹೆಚ್ಚಿನಿ ನಾನು 2 ಹೆಚ್ಚಿನಿ ರೀ ಯಾರು ತಿಂತಾರ ಬಿಡ್ತಾರೆ ಗೊತ್ತಿಲ್ಲ ನಾನು ತಿಂತೀನಿ ಹಿರಿಕಾಯಿ ಪಲ್ಯ ಅಂದ್ರೆ ನಂಗೆ ಭಾಳ ಇಷ್ಟ ರೀ ಸ್ವಲ್ಪ ಹುಳಿ ಬೆಲ್ಲ ಅದೆಲ್ಲ ಹಾಕಿ ಮಾಡ್ತೀನಿ ರೀ ಒಂದು ಟಮಾಟಿನ ಹೆಚ್ಚಿಟ್ಕೊಂಡೀನಿ ರೀ
ಅಷ್ಟು ಹಾಕಿ ಒಂದು ಸ್ವಲ್ಪ ಹುಳಿನೂ ಬಿಡ್ತೀನಿ ರೀ. ಅವರಿಗೆಲ್ಲ ಇಲ್ಲಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತ್ರಿ. ಆಗಲಿಗೆ ಇಲ್ಲಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಿ ಅನ್ನ ಮಾಡಿ ರೊಟ್ಟಿ ಮಾಡಿ ಬದ್ನಿಕಾಯಿ ಪಲ್ಯ ಕೆಟ್ಟಿನಿ ರೀ. ಇಲ್ಲಿ ಹಣ್ಣು ತಿನ್ನಕತ್ತಾಡ್ರಿ. ಹಣ್ಣು ರೀ ಇಂಥ ಕೆಂಪ್ಕೊಂತ ಮುದಷ್ಟು ಕೆಂಪು ಬರತ್ರಿ ಹಣ್ಣಿಗೆ. ಅಮ್ಮ ಬಂದರೆ ರೀ ಪತ್ತಳೆ ಹಾಕತ್ಲಿ ಇವನ್ನ ಸಾಮಾನು ರೀ. ಅಮ್ಮ ಹಾಲು ಅನ್ನ ಉಂತೀನಂದ್ರಿ. ಹಾಲು ಅನ್ನ ಹಾಕಿಕೊಟ್ರಿ ಅಮ್ಮಗೆ. ಬಾರಿಪ್ಪ ನೀನು ಉಂಡೆ. ನಾನು ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಉಂಡು ಗುಳಿಗೆ ತೊಗೊಂಡಿದ್ದೆ ರೀ. ಅವು ನಿದ್ದೆ ಗುಳಿಗೆ ಏನ್ರಿ ನನಗೆ ಕೊಟ್ಟದ್ದು ನಿದ್ದೆ ಬರ್ತೈತಿ ರೀ. ಅದು ಗುಳಿಗೆ ತೊಗೊಳೋದ್ರ ಅಂದ್ರೆ ಈ ಟೈಮಿಗೆ ರೀ 7 ಗಂಟೆ ಏನಾರ ಈ ಗುಳಿಗೆ ತೊಗೊಂಡ್ಬಿಡ್ರಿ ಅಂತಂದ್ರೆ ಬೇರೆ ಡಾಕ್ಟ್ರು ಅಂತಂದು ತೊಗೊಂಡ್ಬಿಡ್ತೀನಿ ರೀ. ಈ ಟೈಮ್ಗೆ ಅಂದ್ರೆ ನಿದ್ದೆ ಒಂದು ಬರಾಕತ್ತೈತಿ ರೀ. ನಿದ್ದೆ ಜೋಮ ರೀ ಹಂಗೆ ಆಕತ್ತೈತಿ ರೀ. ಆದ್ರೆ ಮತ್ತು ಅಮ್ಮರಿಗೆ ಅದೆಲ್ಲ ಊಟಕ್ಕೆ ಕೊಟ್ಟು ಅವೆಲ್ಲ ಎತ್ತಿ ಇಟ್ಟು ಆಮೇಲೆ ಹೋಗೋದ್ರಿ. ನಾನು ಎಂಥ ನಿದ್ದೆ ಬಂದರೂ ಕಂಟ್ರೋಲ್ ಮಾಡ್ತೀನಿ ರೀ. ಸ್ವಲ್ಪ ಅಡ್ಡಾಡಿಲ್ಲ ಅಂದ್ರೂ ಸಮಾಧಾನ ಆಗಂಗಿಲ್ಲ ರೀ. ಅಡ್ಡಾಡ್ಬೇಕು ಒಂದು ಸ್ವಲ್ಪ ಹೊತ್ತು. ಈಕಿನೆಲ್ಲ ತಿಕ್ಕಿ ತೊಳೆದು ಎತ್ತಿ ಬಿಟ್ಲು. ಉಣ್ಲಿಲ್ಲ ರೀ ಪನ್ನೀನು ಹಿರಿಕಪ್ಪ ಇದು ಹಾಗಲ್ಕಪ್ಪೆಲ್ಲ ಬಿಟ್ಟು ನೋಡಮ್ಮ ಉಣ್ಣೋಗು ಉಂಡೆನಾ. ರೊಟ್ಟಿ ಉಂಡಿಲ್ಲ. ರೊಟ್ಟಿ ತಿಂದಿಲ್ಲ. ಉಣ್ಬೇಕಾಯ್ತಿಲ್ಲ ರೊಟ್ಟಿನ. ನಮಗೆ ಸ್ವಲ್ಪ ಮನೆ ಮುಂದೆ ಐತ್ರಿಪ್ಪ ಇಲ್ಲಿ ಇಷ್ಟ. ಇದ್ರಾಗ ಹೊಳ ಅಡ್ಡಾಡಿದ್ರೆ ನಾವು ವಾಕಿಂಗ್ ಸ್ವಲ್ಪ ಇಲ್ಲೇ ಎಲ್ಲರೂ ಬಾಜುನ ಗಾರ್ಡನ್ ಇರ್ತಂದ್ರೆ ಹೋಗಿ ಬರೋಕ್ಕಾಕೈತ್ರಿ. ಗಾರ್ಡನ್ ಯಾವೂ ಇಲ್ಲ ನಮ್ಮ ಕಡೆ. ಹೋಗ್ಬೇಕು ಉಣ್ಕಲ್ಕೆರೆ ಗಾರ್ಡನ್ ರೀ. ಅದು 5 ಗಂಟೆಗೆ ಅಂದ್ರೆ ಬಂದ್ರಿ. ಹೌದಿಲ್ಲ ರೀಪ್ಪ. ಇಲ್ಲೇ ಬಾಜು ಯಾವ್ದಾರು ಗಾರ್ಡನ್ ನಿಂತ್ರೆ ಹೋಗಕ್ಕೆ ಬರುತ್ತೆ. ರಾತ್ರಿ ಊಟ ಮಾಡಿ ಹಾಕ್ಕೊಡು ಹೋಗುವ ನೀನು. ನಂಗೆ ನಿಂತು ಸಾಕಾಗ್ಬಿಡ್ತೀವಿ ಇವತ್ತು. ವಾಕಿಂಗ್ ಮಾಡೋದಾತೇನು ಮಮ್ಮಿ? ಆತಮ್ಮ ಕಾಲು ಮುನ್ಸಾಕತ್ತು. ನಾಳೆ ಸ್ವಲ್ಪ ಕಣ್ಣಿಂದ ಹಾಕ ನೀರು ಹೋಗ್ರು ನಾನು. ಯಾಕೆ ಈ ಕಣ್ಣು ಚಿಮ್ಮಾಕತ್ಬಿಡತ್ತಿದ್ದು. ಮೊನ್ನೆ ಸಾಸಿ ಜೀರಿಗೆ ಹಾಕಕ್ಕೆ ಹೋದ್ನಿಲ್ಲವ ಬಂದು ಪಟ್ ಅಂತ ಬಡಿತು ಸುಡೋ ಎಣ್ಣೆಗಿಂದ. ಅವಾಗಿದ್ದ ಪಟ್ ಅನ್ನೋದಂಗೆ ಹಾಕಾಯ್ತು. ನನಗೆ ಕಣ್ಣು ಬಡಿವತ್ತು ನನಗೆ. ನನ್ನ ಅಷ್ಟಕ್ಕೆ ನನಗೆ ಹಿಂಗಾದಂಗೆ ಹಾಕತ್ತಿದ್ದದ. ಅಂದ್ರೆ ಹೆಂಗೆ ಒಳಗನ ಟಪ್ 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 ಅಂತ ಬಿಡ್ಕೊಂಡಂಗೆ ಅಲ್ಲಿ ಕೆಳಗೆ. ನಾ ಸುಮ್ಮನೆ ಇದ್ರು ಕೂಡ ಚಿಮ್ದಂಗೆ ಆಕೈತಿ. ಹಿಂಗೆ ಚಿಮ್ದಂಗೆ ಹಾಕೈತಿ ಇಲ್ಲಿ ಕೆಳಗಿಂತಲ್ಲಿ. ನಾ ಹೇಳ್ತಿದ್ನಲ್ಲ ಆಕೈತೆ ಮಮ್ಮಿ ನನಗಂತ ಹಂಗೆ. ಅದು ಕಣ್ಣು ಇದು ಮಾಡ್ಕೊಳ್ಳೋದು ಬೇರೆ. ಅದು ಹಂಗಾಗದ. ಇದು ಯಾಕಂದ್ರೆ ಇದು ಹಂಗೆ ಅವತ್ತಿದ್ದನ ಹಂಗೆ ಆಗೈತೆ. ಹೌದಾ? ಅದಕ್ಕೆ ತೋರಿಸ್ಕೊಂಬಂದ್ರೆ ಏನು ಹೋಗ್ರಿ ಇಲ್ಲದ ಎಲ್ಲ ನಮ್ಗೆ ಆತೈತಿ ಏನೋ ಇದೆಯೋ ನಂಗೆ ಆಗ್ಬಿಟ್ಟೈತ್ರಿ ನನಗೆ ನಿಜ ಹೇಳ್ಬೇಕಂತಂದ್ರೆ. ಅದಕ್ಕೂ ಏನಕ್ಕೆ ಇದು ಮಾಡೋಕ್ಕನ ಸಮಾಧಾನ ಆಗೋಲ್ತ್ರಿ. ಅಷ್ಟು ಬೇಜಾರು ಅನ್ಸಾಕತ್ತೈತ್ರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.